ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಇದೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಇದೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅದು ಹಳೆ ಚಾಳಿ ಇದೆ. ಪ್ರಿಯಾಂಕ್ ಖರ್ಗೆ ತಾವು ಪವರ್ಫುಲ್ ಮಿನಿಸ್ಟರ್ ಇದ್ದೀರಿ, ಯಾರು ಬೆದರಿಕೆ ಹಾಕಿದ್ದಾರೆ ಒದ್ದು ಒಳಗೆ ಹಾಕಿ, ಸುಳ್ಳು ಹೇಳಿ ಜನರ ಒಂದು ದಾರಿಯನ್ನ ತಪ್ಪಿಸಬಾರದು. ಡೆವಲಪ್ಮೆಂಟ್ ಕ್ಷೇತ್ರದ ಕೆಲಸ ಇದ್ದಾಗ ಕ್ಷೇತ್ರದಲ್ಲಿ ಇರಬೇಕು, ಕೆಲಸ ಇರದ ಸಮಯದಲ್ಲಿ ಬೆಂಗಳೂರಿಗೆ ಹೋಗ್ಲಿ. ಯಾವುದೇ ಡೆವಲಪ್ಮೆಂಟ್ ವರ್ಕ್ ಕಲಬುರಗಿಯಲ್ಲಿ ಆಗಿಲ್ಲ. ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಯನ್ನ ನೀಡಿದ್ದಾರೆ. ಮೊನ್ನೆ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಇದೆ ಎಂಬ ಹೇಳಿಕೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಎಂದು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಜನರ ಸಿಂಪತಿ ತಗೊಳ್ಳಿಕ್ಕೆ ಮತ್ತು ಇದು ಪ್ರಿಯಾಂಕ್ ಖರ್ಗೆ ಹಳೆ ಚಾಳಿ ಇದೆ. ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದಾಗ ಗುರುವಾರದಲ್ಲಿ ಅವಾಗ ಕೂಡ ಒಂದು ದೊಡ್ಡ ನಾಟಕ ಮಾಡಿದ್ರು ಇವರು ಪ್ರಿಯಾಂಕ್ ಖರ್ಗೆ ಅವರು. ನನ್ನ ನನಗೆ ಹೊಡಿಲಿಕ್ಕೆ ಸಂಚು ಮಾಡಿದ್ದಾರೆ ಅಂತ ಲೆಟರ್ ತೋರಿಸಿದ್ರು. ನಾವು ಹೇಳಿದ್ವಿ ಅವರಿಗೆ, ಮಿಸ್ಟರ್ ಪ್ರಿಯಾಂಕ್ ಖರ್ಗೆಜಿ, ಯು ಆರ್ ಒನ್ ಆಫ್ ದ ಪವರ್ಫುಲ್ ಮಿನಿಸ್ಟರ್ ಅಂಡ್ ಯು ಆರ್ ಎ ಶಾಡೋ ಪ್ರೈಮ್ CM. ನಿಮ್ಗೆ ಯಾರು ಹೆದರಿಕೆ ಹಾಕಿದ್ದಾರೆ, ಯಾರೇನೋ ಹೊರಗೆ ಒದ್ದು ಒಳಗೆ ಹಾಕ್ರಿ. ಎಲ್ಲ ಪವರ್ ಇದೆ, ನೀವು ಸುಳ್ಳು ಹೇಳಿ ಜನರಿಗೆ ಇದು ಮಾಡಬಾರ್ದು, ಕನ್ಫ್ಯೂಷನ್ ಮಾಡಬಾರ್ದು. ಇವತ್ತು ಖರ್ಗೆ ಮತ್ತು ಖರ್ಗೆ ಅವ್ರದ್ದು ಡೈನಾಸ್ಟಿನೇ ಇದೆ ಅಲ್ಲ, ಎಷ್ಟು ಪವರ್ಫುಲ್ ಇದೆ ಗೊತ್ತಿದೆ. ಎಲ್ಲ ರೀತಿಯಿಂದ ಪವರ್ಫುಲ್ ಇದ್ದಾರೆ, ಎಲ್ಲ ರೀತಿಯಿಂದ ಹೇಳ್ತಾ ಇದ್ದೆ ನಾನು. ನಿಮಗೆ ಹೆದರಿಸೋದು ಇರ್ತಾರೆ ಯಾರಾದರೂ. ಆಯ್ತು, ನಿನ್ನೆ ಒಬ್ಬರಿಗೆ ಅರೆಸ್ಟ್ ಮಾಡಿದಾರಂತೆ ಸೋಲಾಪುರಲ್ಲಿ. ಈ ಥರ